ಸದ್ಯ ರಾಜ್ಯದಲ್ಲಿ ಗ್ಯಾಸ್ ಸಿಲಿಂಡರ್ ಅಥವಾ ಗ್ಯಾಸ್ ಅಭಾವ ಮುಂದುವರೆದಿದೆ. ಎಲ್ಪಿಜಿ ಗ್ಯಾಸ್ ಅಭಾವ ಇದರಿಂದ ದೊಡ್ಡ ಹೊಡೆತ ಬಿದ್ದಿರುವುದು ಆಟೋ ಚಾಲಕರಿಗೆ. ಇನ್ನು ಓಲ್ಡ್ ಏರ್ಪೋರ್ಟ್ ರಸ್ತೆಯಲ್ಲಿ ಆಟೋಗಳು ಸರದಿ ಸಾಲುಗಟ್ಟಿ ನಿಂತಿವೆ. ಕಿಲೋಮೀಟರ್ ಗಟ್ಟಲೆ ಆಟೋಗಳನ್ನ ನಿಲ್ಲಿಸಿಕೊಂಡು ಆಟೋ ಚಾಲಕರು ಕಾಯ್ತಿದ್ದಾರೆ. ಮುಂಜಾನೆಯಿಂದಲೇ ಬಂಕ್ ಮುಂದೆ ಕ್ಯೂ ನಿಂತಿದ್ದಾರೆ. ಊಟ ತಿಂಡಿ ಏನೂ ಮಾಡದೆ ಎಲ್ಪಿಜಿ ಗ್ಯಾಸ್ ಅನ್ನ ತುಂಬಿಸಿಕೊಳ್ಳೋದಕ್ಕೆ ಆಟೋ ಚಾಲಕರು ಸರದಿ ಸಾಲಿನಲ್ಲಿ ಕಿಲೋಮೀಟರ್ ಗಟ್ಟಲೆ ನಿಂತು ಕಾಯ್ತಿದ್ದಾರೆ. ಕೋಡಿಹಳ್ಳಿಯಲ್ಲಿ ಗ್ಯಾಸ್ ಸಿಗದೆ ಆಟೋ ಚಾಲಕರಿಗೆ ಸಂಕಷ್ಟ ಎದುರಾಗಿದೆ. ಇನ್ನು ಸದ್ಯ ಬಂಕ್ ಮುಂದೆ 500ಕ್ಕೂ ಹೆಚ್ಚು ಆಟೋಗಳು ರಸ್ತೆಯ ಎರಡೂ ಬದಿಗಳಲ್ಲೂ ನಿಂತಿದೆ. ಸದ್ಯ ರಾಜ್ಯದಲ್ಲಿ ಎಲ್ಪಿಜಿ ಗ್ಯಾಸ್ ಅಭಾವ ಇನ್ನೂ ಕೂಡ ಮುಂದುವರೆದಿದೆ. ಸದ್ಯ ಆಟೋ ಚಾಲಕರ ಪರಿಸ್ಥಿತಿಯನ್ನ ಹೇಳತೀರದಾಗಿದೆ. ಬಹುತೇಕ ಆಟೋ ಚಾಲಕರು ದಿನದ ಸಂಪಾದನೆಯನ್ನ ನಂಬಿಕೊಂಡು ಜೀವನವನ್ನ ನಡೆಸುತ್ತಿರ್ತಾರೆ. ಈ ಸಂದರ್ಭದಲ್ಲಿ ಎಲ್ಪಿಜಿ ಗ್ಯಾಸ್ ಸಿಗ್ತಾ ಇಲ್ಲ. ಮತ್ತೊಂದು ಕಡೆ ಬಹುತೇಕ ಬಂಕ್ಗಳಲ್ಲಿ ಸದ್ಯಕ್ಕಿರುವಂತಹ ಕೃತಕ ಅಭಾವದಿಂದ ಎಲ್ಪಿಜಿ ಗ್ಯಾಸ್ ಬೆಲೆಯನ್ನ ಕೂಡ ಏರಿಕೆ ಮಾಡಿದ್ದಾರೆ. ಒಂದ್ ಕಡೆ ಎಲ್ಪಿಜಿ ಗ್ಯಾಸ್ ಸಿಗ್ತಾ ಇರೋ ಕಡೆ ಅತಿ ಹೆಚ್ಚು ಹಣವನ್ನ ಕೊಟ್ಟು ಎಲ್ಪಿಜಿ ಗ್ಯಾಸ್ ಅನ್ನ ತುಂಬಿಸಿಕೊಳ್ಳುವಂತಹ ಪರಿಸ್ಥಿತಿ ಆಟೋ ಚಾಲಕರದ್ದು. ಇನ್ನು ಬಹುತೇಕ ಬೆಂಗಳೂರಿನಲ್ಲಿರುವಂತಹ ಎಲ್ಪಿಜಿ ಗ್ಯಾಸ್ ಬಂಕ್ಗಳು ಬಂದ್ ಆಗಿರೋದ್ರಿಂದ ತೆರೆದಿರೋದು ಕೆಲವು ಗ್ಯಾಸ್ ಬಂಕ್ಗಳು ಮಾತ್ರ. ಹಾಗಾಗಿ ಆಟೋ ಚಾಲಕರು ಎಲ್ಲಿ ಸದ್ಯಕ್ಕೆ ಎಲ್ಪಿಜಿ ಗ್ಯಾಸ್ ಇದೆಯೋ ಅಂತಹ ಬಂಕ್ಗಳ ಮುಂದೆ ಸಾಲುಗಟ್ಟಿ ನಿಲ್ತಿದ್ದಾರೆ. ಬೆಂಗಳೂರಿನಲ್ಲಿರುವಂತಹ ಬಹುತೇಕ ಎಲ್ಪಿಜಿ ಗ್ಯಾಸ್ ಬಂಕ್ಗಳ ಮುಂದೆ ನೋಡೋದಕ್ಕೆ ಸಿಗ್ತಿರುವಂತಹ ಚಿತ್ರಣ ಇದು. ಸಾಲುಗಟ್ಟಿ ನಿಂತಿದ್ದಾರೆ. ಇನ್ನು ಮುಂಜಾನೆಯಿಂದಲೇ ಬಂದು ಅಲ್ಲಿ ಆಟೋಗಳನ್ನ ನಿಲ್ಲಿಸಿಕೊಂಡು ಕಾಯ್ತಿದ್ದಾರೆ. ಇನ್ನು ಹಲವು ಕಡೆಯಲ್ಲಿ ರಾತ್ರಿ ಎಲ್ಲ ಆಟೋ ಚಾಲಕರು ಗ್ಯಾಸ್ ಬಂಕ್ ಮುಂದೆನೆ ಆಟೋಗಳನ್ನ ನಿಲ್ಲಿಸಿಕೊಂಡು ಅಲ್ಲೇ ಮಲಗಿದ್ದಾರೆ. ಬೆಳಗ್ಗೆ ಎದ್ದು ಕೂಡಲೇ ಫಸ್ಟ್ ಎಲ್ಪಿಜಿ ಗ್ಯಾಸ್ ಅನ್ನ ಹಾಕ್ಸ್ಕೊಂಡ್ಬಿಡ್ಬೇಕು ಅಂತ. ಸೊ ಹಾಗಾಗಿ ಎಲ್ಪಿಜಿ ಗ್ಯಾಸ್ ಬಂಕ್ಗಳು ಕ್ಲೋಸ್ ಇರೋದ್ರಿಂದ, ಮುಚ್ಚಿರೋದ್ರಿಂದ ತೆರೆದಿರುವಂತಹ ಬಂಕ್ಗಳ ಮುಂದೆ ಸದ್ಯ ಕಿಲೋಮೀಟರ್ ಗಟ್ಟಲೆ ಆಟೋ ಚಾಲಕರು ಸಾಲುಗಟ್ಟಿ ನಿಂತಿದ್ದಾರೆ. ಇನ್ನು ಈ ಬಗ್ಗೆ ನಮ್ಮ ಪ್ರತಿನಿಧಿ ಚಂದನ ಪ್ರತ್ಯಕ್ಷ ವರದಿಯನ್ನ ನೀಡಿದ್ದಾರೆ. ಆಟೋ ಚಾಲಕರನ್ನ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ. ರಾಜಧಾನಿ ಬೆಂಗಳೂರಲ್ಲಿ ಎಲ್ಪಿಜಿ ಅಭಾವ ವಿಪರೀತ ಪ್ರಮಾಣದಲ್ಲಿರುವಂತದ್ದು. ಅಂದ್ರೆ ಆಟೋ ಎಲ್ಪಿಜಿ ಗ್ಯಾಸ್ ಸಿಗದೆ ಆಟೋ ಚಾಲಕರು ಕಂಗಾಲಾಗಿದ್ದಾರೆ. ಸದ್ಯ ನಾನಿವಾಗ ಓಲ್ಡ್ ಏರ್ಪೋರ್ಟ್ ರಸ್ತೆಯಲ್ಲಿರುವಂತಹ ಕೋಡಿಹಳ್ಳಿಯಲ್ಲಿದ್ದೀನಿ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗ್ಬೋದು. ಅಂದ್ರೆ ಎಷ್ಟು ಪ್ರಮಾಣದಲ್ಲಿ ಎಲ್ಪಿಜಿ ಗ್ಯಾಸ್ ಅಭಾವ ಇದೆ ಅನ್ನೋದಕ್ಕೆ ಇದೇ ಸಾಕ್ಷಿ ಅಂತಾನೆ ಹೇಳ್ಬೋದು. ಈ ಚಿತ್ರಣವನ್ನ ನೋಡ್ತಾ ಇದ್ರೆ ಒಂದ್ ರೀತಿಯಲ್ಲಿ ಆಟೋ ಚಾಲಕರ ಪರಿಸ್ಥಿತಿ ಯಾವ ತರ ಇದೆ ಅನ್ನುವಂಥದ್ದು ಅರ್ಥವಾಗ್ಬಿಡುತ್ತೆ. ಅಂದ್ರೆ ಕಿಲೋಮೀಟರ್ ಗಟ್ಟಲೆ ಈ ಆಟೋ ಅನ್ನ ನಿಲ್ಲಿಸಿಕೊಂಡು ಬೆಳಗ್ಗೆಯಿಂದಲೂ ಕೂಡ ಕಾಯ್ತಾ ಇರುವಂತದ್ದು. ಅಂದ್ರೆ ತಿಂಡಿ ಮಾಡಿಲ್ಲ, ಹೀಗಾಗಿ ಒಂದ್ ರೀತಿಯಲ್ಲಿ ಫ್ರಸ್ಟ್ರೇಷನ್ ಅಲ್ಲಿ ಕಾಯ್ತಾ ಇರುವಂತದ್ದು. ಹಾಗಾದ್ರೆ ಈ ಕ್ಯೂ ಎಷ್ಟು ದೂರ ಇದೆ, ಎಷ್ಟು ಆಟೋ ಚಾಲಕರಿದ್ದಾರೆ ಅನ್ನುವಂಥದ್ದನ್ನ ಲೈವ್ ರಿಯಾಲಿಟಿ ಚೆಕ್ ಮುಖಾಂತರ ನಾವು ತೋರಿಸ್ತಾ ಹೋಗ್ತೀವಿ. ನೀವು ನೋಡ್ತಾ ಇರ್ಬೋದು, ಶುರುವಿನಲ್ಲಿದ್ದೀನಿ, ಅಂದ್ರೆ ರಸ್ತೆಯ ಶುರುವಿನಲ್ಲಿದ್ದೀನಿ. ರಸ್ತೆಯ ಎರಡೂ ಭಾಗದಲ್ಲೂ ಕೂಡ ಆಟೋಗಳನ್ನ ಬಿಟ್ರೆ ಮತ್ತೇನೂ ಕೂಡ ನಿಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ. ಕೇವಲ ಆಟೋಗಳಷ್ಟೇ. ಅಂದ್ರೆ ಬೆಳಗ್ಗೆ 3 ಗಂಟೆ 4 ಗಂಟೆ ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆಯಿಂದಾನೇ ಅನೇಕ ಆಟೋ ಚಾಲಕರು ಬಂದು ವೇಟ್ ಮಾಡ್ತಾ ಇರುವಂತದ್ದು. ಅಂದ್ರೆ ಎಷ್ಟೋ ಆಟೋ ಚಾಲಕರು ಮನೆಗೆ ಕೂಡ ಹೋಗಿಲ್ಲ. ಮನೆಗೆ ಹೋಗದೆ ಅವರು ಬಂಕ್ ಮುಂದೆನೆ ಕಾದು ಗ್ಯಾಸ್ ಹಾಕಿಸ್ಕೊಳ್ಳುವಂತ ಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರೋದು. ಯಾಕೆ ಅಭಾವ, ಯಾಕೆ ಕ್ಯೂ ಅಂದ್ರೆ ಈ ರೇಡಿಯಸ್ ನಲ್ಲಿ ಯಾವ ಬಂಕ್ಗಳಲ್ಲೂ ಕೂಡ ಎಲ್ಪಿಜಿ ಸಿಗ್ತಾ ಇಲ್ಲ. ಈ ಭಾಗದಲ್ಲಿ ಅಂದ್ರೆ ಓಲ್ಡ್ ಏರ್ಪೋರ್ಟ್ ರಸ್ತೆಯ ಭಾಗದಲ್ಲಿ ಇದೊಂದೇ ಬಂಕ್ ನಲ್ಲಿ ಮಾತ್ರ ಸಿಗ್ತಾ ಇರೋ ಪರಿಣಾಮ ಆಟೋ ಚಾಲಕರು ಬೆಳಗ್ಗೆಯಿಂದಲೂ ಕೂಡ ಮನೆಗೆ ಹೋಗದೆ ತಿಂಡಿಗೂ ಕೂಡ ಮಾಡಿಲ್ಲ. ಅನೇಕ ಆಟೋ ಚಾಲಕರು ಮಧ್ಯಾಹ್ನ ಆಗ್ತಾ ಬಂತು, ತಿಂಡಿನೂ ಮಾಡದೆ ಗ್ಯಾಸ್ಗಾಗಿ ಕಾಯ್ತಾ ಇರುವಂತದ್ದು. ಅಂದ್ರೆ ನೀವು ದೃಶ್ಯಗಳಲ್ಲಿ ನೋಡಬಹುದು ಎಷ್ಟುದ್ದ ಕ್ಯೂ ಇದೆ. ಅಂದ್ರೆ ಸುಮಾರು ಹೋಗ್ತಾನೆ ಇರಬಹುದು. ಅಂದ್ರೆ ಇಷ್ಟು ದೂರ ಬಂದು ಆಲ್ಮೋಸ್ಟ್ 400 ಮೀಟರ್ ಬಂದು ಎರಡು ಭಾಗದಲ್ಲೂ ಕೂಡ ಒಂದ್ ರೀತಿಯಲ್ಲಿ ಆಟೋಗಳನ್ನ ಬಿಟ್ರೆ ಮತ್ತೇನು ಕೂಡ ಕಾಣಿಸೋದಿಲ್ಲ. ಅಂತ ಒಂದು ಸಿಚುಯೇಷನ್ ಇಲ್ಲಿ ನಿರ್ಮಾಣ ಆಗಿರುವಂತದ್ದು. ಅಂದ್ರೆ ಒಂದ್ ರೀತಿ ಫ್ರಸ್ಟ್ರೇಷನ್ ಇದೆ ಅಂತ ಒಂದು. ಅಂದ್ರೆ ಬೆಳಗ್ಗೆಯಿಂದಲೂ ಕೂಡ ಡ್ಯೂಟಿಗೆ ಹೋಗಿಲ್ಲ, ಬೆಳಗ್ಗೆಯಿಂದಲೂ ಕೂಡ ₹1 ದುಡಿಮೆ ಆಗಿಲ್ಲ, ಗ್ಯಾಸ್ಗಾಗಿನೇ ಅರ್ಧ ದಿನ ಆಗೋಯ್ತು. ಇನ್ನೂ ಕೂಡ ಅಂದ್ರೆ ₹1 ಕೂಡ ದುಡಿಯೋದಕ್ಕಾಗಿಲ್ಲ. ಮನೆ ನಡೆಸೋದು ಹೇಗೆ, ದುಡಿಮೆ ಮಾಡೋದು ಹೇಗೆ ಅನ್ನುವಂತಹ ಒಂದು ಸಿಚುಯೇಷನ್ ನಿರ್ಮಾಣ ಆಗಿರುವಂತದ್ದು. ಅಂದ್ರೆ ಒಂದ್ ರೀತಿ ಅರ್ಧ ಕಿಲೋಮೀಟರ್ ಮುಂದೆ ಬಂದ್ವಿ. ಎರಡೂ ಭಾಗದಲ್ಲೂ ಕೂಡ ಆಟೋಗಳನ್ನ ಬಿಟ್ರೆ ಮತ್ತೇನೂ ಇಲ್ಲ.
ಈ ರೀತಿಯಾದಂತ ಸಿಚುಯೇಷನ್ ಇಲ್ಲಿ ಓಲ್ಡ್ ಏರ್ಪೋರ್ಟ್ ರಸ್ತೆಯಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ವಿಡಿಯೋ ಜರ್ನಲಿಸ್ಟ್ ಅವಿರಾಜ್ ಜೊತೆ ಚಂದನಾ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು.